ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಹಗ್ಗಜಗ್ಗಾಟ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಸಂಕ್ರಾಂತಿ ಹೊತ್ತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ತಾರೆ ಅಂತ ಡಿಕೆ ಆಪ್ತ ಬಣದಲ್ಲಿ ಜನವರಿ 6ಕ್ಕೆ ಡಿಕೆಶಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಜೋರು ಸದ್ದಾಗ್ತಾ ಇದೆ. ಅದರಲ್ಲೂ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಜನವರಿ 6 ಮತ್ತು ಜನವರಿ 9ಕ್ಕೆ ಡಿಕೆ ಶಿವಕುಮಾರ್ ಅದೃಷ್ಟ ಸಂಖ್ಯೆ. ಬಹುಶಃ ಜನವರಿ 6ರಂದು ಸ್ಥಾನ ಸಿಗುವ 99% ವಿಶ್ವಾಸ ಇದೆ ಅಂತ ಅವರ ನಂಬಿಕೆ ವಿಶ್ವಾಸ. ಅಲ್ಲದೆ ನಮ್ಮಲ್ಲಿ ಬಣ ಇಲ್ಲ, ಸಿದ್ದರಾಮಯ್ಯ ಶಿವಕುಮಾರ್ ಇಬ್ಬರೂ ಕೂಡ ರಾಜ್ಯದ ಆಸ್ತಿ, ನಮ್ಮ ಬೇಡಿಕೆ ಡಿಕೆ ಶಿವಕುಮಾರ್ ಅವರ ಹೋರಾಟಕ್ಕೆ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ದಾರೆ. ಮಾತು ಮುಂದುವರಿಸಿ ಹೇಳ್ತಾರೆ, ಯತೀಂದ್ರ ಮಾತ್ರ ಅಲ್ಲ, ಯಾರು ಏನೇ ಅಂದರೂ ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಅಂತ ಅವರ ಮಾತು. ಜನವರಿ 6ಕ್ಕೆ ಡಿಕೆ ಸಿಎಂ ಆದರೆ ಮೊದಲು ಖುಷಿ ಪಡೋದು ನಾನೇ, ಡಿಕೆ ನನ್ನ ಆರಾಧ್ಯ ದೈವ ಅಂತ ಶಿವಗಂಗಾ ಬಸವರಾಜ್ ಹೇಳಿದರೆ, ಆದರೆ ಹುಸೇನ್ ಮಾತು ನಂಬೇಡಿ, ಅವ್ರಿಗೆ ತಲೆ ಕೆಟ್ಟುಬಿಟ್ಟಿದೆ, ಕ್ರಮ ತಗೋಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಸಿಎಂ ಹೇಳಿದರೆ, ಬೇರೆ ವಿಷಯ ಇದ್ರೆ ಕೇಳ್ರಿ ಅಂತ ಪರಮೇಶ್ವರ್ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ಈ ಮಧ್ಯೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಕಚೇರಿ ಉದ್ಘಾಟನೆಗೆ ಬಂದ ಡಿಕೆಶಿಗೆ ಕಾರ್ಯಕರ್ತರು ಜೈಕಾರ ಹಾಕಿದ್ದಾರೆ. ಡಿಕೆಶಿನೇ ಸಿಎಂ ಆಗಬೇಕು, ಕನ್ಫರ್ಮ್ ಅದು, ಕನಕಪುರ ಬಂಡೆ, ಕರ್ನಾಟಕದ ಹುಲಿ, ಡಿಕೆ ಶಿವಕುಮಾರ್ಗೆ ಜೈ ಅಂತೆಲ್ಲ ಒಂದಿಷ್ಟು ಘೋಷಣೆಗಳನ್ನು ಹಾಕಿದ್ದಾರೆ. ಈ ವೇಳೆ ಕಾರ್ನಿಂದ ಎದ್ದು ನಿಂತ ಡಿಕೆ ಶಿವಕುಮಾರ್ ಕಾರ್ಯಕರ್ತರತ್ತ ಕೈ ಬೀಸಿದ್ದಾರೆ. ನಾವ್ಯಾರು ವರಿಷ್ಠರನ್ನ ನಾವು ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99% ಒಂದು ಅವಕಾಶ ಇದೆ. ಅದು 6 ಮತ್ತೆ 9 ಇವೆರಡು ಅವರ ಸಂಖ್ಯಾಬಲ. ಅವರಿಗೆ ಮನವಿ ಮಾಡಿದ್ದೀವಿ, ಸ್ಪಂದನೆಯನ್ನ ಸಿಕ್ಕಿದೆ. ಅವ್ರು ಏನೇ ಹೇಳ್ಕೊಳ್ಳಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಶಾಸಕರು 140 ಜನ ಶಾಸಕರಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕಂತ ಬದ್ಧತೆಗೆ ನಾವು ಸಿದ್ಧವಾಗಿದ್ದೀವಿ. 6-9 ಪ್ರಮಾಣವಚನ ಅವ್ರು ತಗೊಂತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ. ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದ್ರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ಡಿಕೆ ಶಿವಕುಮಾರ್ ಆರಾಧ್ಯ ದೈವ. ಡಿಸೆಂಬರ್ಗೆ ಅದು ಒಣಗಿದೆಯೋ ಆರಿದೆಯೋ ಏನೋ ನೋಡೋಣ. ರಕ್ತ ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. ಹೈಕಮಾಂಡ್ ಹೇಳದಂತೆ ಬಹಳ ಒಳ್ಳೇದು, ಒಳ್ಳೆ ಬೆಳವಣಿಗೆ. ತೆರೆ ಬಿದ್ರೆ ಬಹಳ ಒಳ್ಳೇದಲ್ವಾ. ಹೋಗುವಂತ ಅವಶ್ಯಕತೆ ಬಂದಾಗ ಹೋಗ್ತೀವಿ. ಈಗ ಯಾಕೆ ರೈಟ್. ಡಿಕೆಶಿಗೆ ಜನವರಿ 6ಕ್ಕೆ ಸಿಎಂ ಪಟ್ಟ ಸಿಗುತ್ತೆ ಎಂದಿರೋ ಡಿಕೆ ಬೆಂಬಲಿಗರ ಮಾತಿಗೆ ಈಗ ಸಿದ್ದರಾಮಯ್ಯ ಬೆಂಬಲಿಗರು, ಕಾಂಗ್ರೆಸ್ ಹಿರಿಯ ನಾಯಕರು ಎಲ್ಲರೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮಾತನಾಡಿದ್ದಾರೆ. ಯಾರೋ ಒಬ್ಬರು ಹೇಳಿದ್ರು ಅಂದರೆ ಸಿಎಂ ಆಗಲ್ಲ ಅಂದಿದ್ದಾರೆ. ಹೀಗೆ ಮಾತಾಡೋರಿಗೆ ಕಡಿವಾಣ ಹಾಕಬೇಕು ಅಂತ ಎಚ್ ಎಂ ರೇವಣ್ಣ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ರಾಮಲಿಂಗಾರೆಡ್ಡಿ, ಸಲೀಂ ಅಹಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಿಜೆಪಿ ನಾಯಕ ಕೇಂದ್ರ ಸಚಿವ ಸೋಮಣ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾರು ಏನೇ ಹೇಳಿದ್ರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ನಿರ್ಧಾರ ತೆಗೆದುಕೊಳ್ತಾರೆ, ರಾಹುಲ್ ಗಾಂಧಿ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಯಾರು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಅಂತಿಮ ನಿರ್ಧಾರ. ಅದು ಅವರವರ ಪರ್ಸನಲ್ ಒಪಿನಿಯನ್ ಆಗಿರುತ್ತೆ. ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೇ ಅಂತಿಮ ನಿರ್ಧಾರ. ನಮ್ಮ ನಾಯಕರುಗಳ ಜೊತೆ ಮಾತಾಡಿ ಅವರ ಅಂತಿಮ ನಿರ್ಧಾರ ತೆಗೆದುಕೊಳ್ಬೋದು ಸರ್. ಅವ್ರು ಏನು ತೆಗೆದುಕೊಳ್ತಾರೆ ಅದೇ ನಮ್ಮ ಕೈಲಿಲ್ಲ. ಹೈಕಮಾಂಡ್ ಏನ್ ಹೇಳುತ್ತೋ ಆ ತೀರ್ಮಾನದ ಮೇಲೆ ನಾವೆಲ್ಲ ಹೋಗ್ತೀವಿ. ಇಕ್ಬಾಲ್ ಹುಸೇನ್ ಒಂಥರ ಹೇಳ್ತಾರೆ, ಇಂಡಿವಿಜುವಲ್ ಅಭಿಪ್ರಾಯ ಆಗುತ್ತೆ. ನಮಗ್ ಬೇಕಾಗಿರೋದು ಪಕ್ಷದ ಆದೇಶ. ಇಂಥ ಮಾತಾಡೋರು ಕಡಿವಾಣ ಹಾಕ್ಬೇಕು, ಯಾರೇ ಆಗ್ಲಿ. ಸಿಎಂ ಪುತ್ರ ಅನ್ನೋದು ದೊಡ್ಡದಲ್ಲ. MLC ಇದ್ದಾರೆ, ಸಮಯ ಸಂದರ್ಭ ಸನ್ನಿವೇಶ ನೋಡ್ಕೊಂಡು ಮಾತಾಡೋದು ಒಳ್ಳೇದು. ನಾವು ಶಿಸ್ತಿನ ಸಿಪಾಯಿ ಇದ್ದಂಗೆ. ಹೈಕಮಾಂಡ್ ಏನ್ ಹೇಳ್ತಾರೆ ಅವ್ರ ಪ್ರಕಾರ ಇಲ್ಲಿ ರಾಜ್ಯದಲ್ಲಿ ಸಿಎಂ DCM ಅಧ್ಯಕ್ಷರು ಆಗಿದಾರಲ್ಲ, ಇವ್ರು 3 ಜನ ಏನ್ ತೀರ್ಮಾನ ತಗೊಳ್ತಾರೆ ಅದೇ ನಮ್ಮ ತೀರ್ಮಾನ. ಲಂಚು ಆಗುತ್ತೆ, ಡಿನ್ನರು ಆಗುತ್ತೆ, ಬ್ರೇಕ್ಫಾಸ್ಟ್ ಆಗುತ್ತೆ. ನಾನು ತಮ್ಮ ಮೂಲಕ ಕೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ನಿಮ್ಗೇನು ಬೇರೆ ಕೆಲಸ ಇಲ್ವಾ? ಸದಾ ನಡೀತಾ ಇದೆ, ಅಲ್ಲಿ ಚರ್ಚೆ ಮಾಡಿ, ನಾವೇನೋ ತಪ್ಪು ಮಾಡಿದ್ರೆ ಅದನ್ನ ಜನರು ತೋರಿಸೋ ಕೆಲಸ ಮಾಡಿ. ನಾವು ಎಲ್ಲ ಒಟ್ಟಾಗಿದ್ದೀವಿ. ಈಗಾಗಲೇ ನಮ್ಮ ಇಬ್ಬರು ಮುಖಂಡರು ಸಿದ್ದರಾಮಯ್ಯ ಅವರು, ಶಿವಕುಮಾರ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಅಲ್ಲಿಗೆ ಆ ವಿಚಾರವನ್ನು ನಾನು ಬಿಡ್ತೀನಿ. ಯಾಕೆ ಮಾತಾಡ್ತಾರೆ ಸರ್ ನಿಮ್ಮವರು, ಶಾಸಕರು, ನಿಮ್ಮ MLC ಯಾಕೆ ಮಾತಾಡ್ತಾರೆ? ಅದನ್ನ ಪಕ್ಷ ವರಿಷ್ಠ ಗಮನಿಸ್ತಾ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಅಧಿಕಾರ ಮತ್ತೊಂದು ಮಗದೊಂದು ಅದೃಷ್ಟ. ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿರ್ತಾರೆ ಅನ್ನೋದು ನನ್ಗೆ ಕನಸಿರ್ಲಿಲ್ಲ. ಎಲ್ಲ ಒಂದ್ ಕಡೆ ನಮ್ಗೆ ಆಸೆ ಇದೆ, ನನಗೂ ವೈಯಕ್ತಿಕವಾಗಿ ಆಸೆ ಇದೆ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಹಾಜನತೆಗೂ ಕೂಡ ಅದಿದೆ.
ಈ ಇಕ್ಬಾಲ್ ಹುಸೇನ್ ಮಾತು ಇದೇನು ಚಟಕ್ಕಾಡ ಮಾತಾ ಅಥವಾ ಇದ್ರ ಹಿಂದೆ ಏನಾದರೂ ರಾಜಕೀಯ ತಂತ್ರಗಾರಿಕೆ ಇದೆಯಾ ಅಥವಾ ಯತೀಂದ್ರ ಸಿದ್ದರಾಮಯ್ಯ ಹೇಳ್ಬಿಟ್ರು 5 ವರ್ಷ ಸಿದ್ದರಾಮಯ್ಯನವರೇ ಪೂರ್ಣ CM ಅಂತ ಅಂದ್ಬಿಟ್ಟು ಅದಕ್ಕೆ ಟಾಂಗ್ ಕೊಡೋದಕ್ಕೆ ಈಗ ಡೇಟು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಇಬ್ಬರನ್ನೂ ಕರೆಸಿ ಮಾತಾಡಿಲ್ಲ ಹೈಕಮಾಂಡ್ ಇನ್ನು ಆಗಲೇ ಇವರೇ ಡೇಟ್ ಫಿಕ್ಸ್ ಮಾಡೋ ಹಂತ ಕೊಟ್ಟೋಗಿದ್ದಾರೆ. ಇದೇನು ಅಂದರೆ ಡಿಟ್ ಫಾರ್ ಟ್ಯಾಟ್ ಅಂದಂಗೆ ಅವ್ರು ಹೇಳಿದ್ದಂಗೆ ನಾವು ಹೇಳಬೇಕು, ನಾವು ಬಾಯಿ ಮುಚ್ಕೊಂಡಿದ್ವಿ, ಅವರು ಬಾಯಿ ಮುಚ್ಕೊಂಡಿದ್ರೆ ನಾವು ಮುಚ್ಕೊಂಡಿರ್ತಾ ಇದ್ವಿ ಯತೀಂದ್ರ ಹೇಳಿದ್ದಕ್ಕೆ ಹಂಗೆ. ಈಗ ಯತೀಂದ್ರ ಅವ್ರು ಹೇಳಿದ್ದಕ್ಕೆ ಇದು ಶುರುವಾಗಿರೋದು, ಇಲ್ಲದೆ ಇದ್ದರೆ ಆಗ್ತಾ ಇರಲಿಲ್ಲ. ಬಟ್ ಏನು ಅಂತಂದರೆ ನಿನ್ನೇನು ಕೂಡ ಹೇಳ್ತಾ ಇದ್ದೆ, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಹೇಳ್ತಾರಲ್ಲ, ಹಂಗಾಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ ವಿಚಾರದಲ್ಲಿ. ಮಾನ ಮರ್ಯಾದೆ ಇದೆಯೇನ್ರಿ ಅವರಿಗೆ ಇನ್ನೂ ಕೂಡ? ಮಾನ ಮರ್ಯಾದೆ ಇದೆಯಾ? ಒಂದು ಕ್ಲಿಯರ್ ಆಗಬೇಕಾಗಿರೋದೇನು, ಮಾತುಕತೆ ಆಗಿದೆ ಇಲ್ಲ. ಹೌದು, 2.5 ವರ್ಷ ಮಾತುಕತೆ ಆಗಿದೆಯೋ ಇಲ್ಲೋ, ಅಥವಾ 3 ವರ್ಷ 2 ವರ್ಷ ಆಗಿದೆಯೋ ಇಲ್ಲೋ, ಅದನ್ನ ಕ್ಲಿಯರ್ ಕಟ್ ಆಗಿ ಬಾಯ್ ಬಿಟ್ಟು ಹೇಳಕ್ ಏನಾಗಿದೆ ನಿಮಗೆ? ಇಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಇರ್ತಾರೆ, ಇಲ್ಲ ಬದಲಾವಣೆ ಆಗುತ್ತೆ, ಈ ಟೈಮಲ್ಲಿ ಆಗ್ತೀವಿ, ಬಾಯ್ ಬಿಟ್ಟು ಹೇಳಕ್ ಏನಾಗಿದೆ? ಇಷ್ಟು ಬೆಳವಣಿಗೆ ಆದ ನಂತರ ಆರಂಭದಲ್ಲಿ ಹೇಳೋದು ಸಮಸ್ಯೆ ಆಗುತ್ತೆ ಅಂತ ನನಗೂ ಗೊತ್ತು, ಆಡಳಿತ ವ್ಯವಸ್ಥೆಯಲ್ಲಿ ಸಮಸ್ಯೆ ಆಗುತ್ತೆ, ಯಾರು ಮಾತನ್ನು ಕೇಳೋದಿಲ್ಲ ಅಂತೇಳಿ. ಆದರೆ ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರ ವೇಟ್ ಮಾಡಿ ಮುಂದಿನ ತಿಂಗಳಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳುವಂಥದ್ದು ಕೂಡ ಇಲ್ವಾ? ಅಷ್ಟೊಂದು ಭಾಳ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ನವರು, ಭಾಳ ಪುರ್ಸೊತ್ತಲ್ಲಿರುವಂಥ ಹೈಕಮಾಂಡ್ನವರು. ಏನಾಗಿದೆ ಇವ್ರಿಗೆ ಹೇಳಕ್ಕೆ? ರಾಜ್ಯದಲ್ಲಿ ಜನ ಬಾಯ್ ಬಡ್ಕೊಳ್ತಾ ಇದ್ದಾರೆ, ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ನಾವೇನೋ ಕೊಟ್ಬಿಟ್ಟಿದೀವಿ ಅನ್ಕೊಂಡು ಒಂದು ಉದ್ಘಾಟನೆ ಮಾಡೋಕ್ಕಾಗಿಲ್ಲ. ನಿಮ್ಮ ಯೋಗ್ಯತೆ ಅನುಷ್ಠಾನಕ್ಕೂ ಬಂದಿಲ್ಲ ಸರಿಯಾಗಿ, ಯಾವ ಅಭಿವೃದ್ಧಿಗಳನ್ನು ಕೂಡ ಇಲ್ಲ. ಅದರ ಮಧ್ಯದಲ್ಲಿ ಇವ್ರ ಕುರ್ಚಿ ಕಿತ್ತಾಟಗಳು, ಇವ್ರದ್ದು 9ನೇ ತಾರೀಕು 6ನೇ ತಾರೀಕು 5 ವರ್ಷ ಅವರೇ ಇರ್ತಾರೆ, ಹೈಕಮಾಂಡ್ ಹೇಳಿಬಿಟ್ಟಿದೆ. ನಾಚಿಕೆನೂ ಅನ್ಸಲ್ವಾ ನಿಮಗೆ ಯಾರಿಗೂ ಕೂಡ? ಜನ ನಿಮಗೆ ಹೈಯೆಸ್ಟ್ ಆಗಿ ಕೊಟ್ಟು ಕಳಿಸಿದ್ದಾರೆ 2ನೇ ಬಾರಿ, 135, ಈಗ 140 ಹತ್ರಕ್ಕೆ ಬಂದು ನಿಂತಿದ್ದೀರಾ. ಇಷ್ಟೊಂದು ಶಾಸಕರನ್ನ ಇಟ್ಕೊಂಡಿರುವಂಥ ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಮಖಾಡೆ ಬಿದ್ದೋಗಿರುವಂಥ ಸಂದರ್ಭದಲ್ಲಿ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಇದೀರಾ. ಒಂದಿಷ್ಟು ಚೆನ್ನಾಗಿ ಉಳಿಸ್ಕೊಳ್ಬೇಕು, ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಬಿಟ್ಟು ನಿಂತು ಬಿಟ್ಟಿದ್ದೀವಿ, ನಾವು ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ, ನೀವು ಚೀತು ಅಂತ ಹೋಗಿದ್ರು ಕೂಡ ಹಿಂಗೆ ಒರೆಸ್ಕೊಂಡು ಹೋಗ್ತೀವಿ ಅನ್ನೋ ಮಟ್ಟಕ್ಕೆ ಬಂದು ನಿಂತಂಗೆ ಕಾಣಿಸ್ತಾ ಇದ್ದೀರಾ ನೀವೆಲ್ಲ. ಆಮೇಲೆ ದಿನಾ ಬೆಳಗಾಗಿದ್ರೆ ಇದೇ ಕತೆನಾ ಅಂತ ಅಸಹ್ಯ ಅನಿಸ್ತಾ ಇದೆ. ಇದೇ ಕತೆ, ಬೆಳಗ್ಗೆದ್ರೆ ಅವ್ರೊಂದು ಹೇಳಿಕೆ ಕೊಡೋದು, ಇವ್ರೊಂದು ಕೊಡೋದು, ಅವ್ರೊಂದು ಕೊಡೋದು, ನಾಳೆಗೆ ಮತ್ತೆ ಒಬ್ರು ಯೂಟರ್ನ್ ಹೊಡೆಯೋದು. ಆ ಹೈಕಮಾಂಡ್ನವರು ಬಾಯಿ ಪ್ಲಾಸ್ಟರ್ ಹಾಕೊಂಡಿದ್ದಾರೆ, ಯಾರು ಏನು ಮಾತಾಡ್ತಾ ಇಲ್ಲ. ಒಂದು ಸಿನಿಮಾ ನೋಡೋದ ಜನ ಸಿನಿಮಾ ತೋರಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ನೀವು ಸುದ್ದಿ ಮಾಡ್ತೀರಾ, ಮಧ್ಯಾಹ್ನ ಆದ್ಮೇಲೆ ನಾವು ಸುದ್ದಿ ಮಾಡ್ತೀವಿ. ಒಬ್ಬರು ಅಂತ ಹೇಳಿದ್ರೆ ಬೆಳಗ್ಗೆ ಒಬ್ರು ಹೇಳಿರ್ತಾರೆ, ಮಧ್ಯಾಹ್ನ ಆದ್ಮೇಲೆ ಇನ್ನೊಬ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಎಂತ ಗೋಜಲಾಗೋಗ್ಬಿಟ್ಟಿದೆ ಅಂತಂದ್ರೆ, ಆ BJP ಅವ್ರನ್ನ ಹೇಳಿದ್ರೆ ಅವರಿಗೆ ವಿರೋಧ ಪಕ್ಷಕ್ಕೂ ಯೋಗ್ಯತೆ ಇಲ್ಲ, ಆ ಕಡೆಗೆ ಆಡಳಿತ ಪಕ್ಷವಾಗಿ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ, 65 ಸ್ಥಾನಕ್ಕೆ ತಂದು ನಿಲ್ಸಿದ್ರು. ನಿಮ್ಮನ್ನು ಆಯ್ಕೆ ಮಾಡಿದ್ರಂತಂದ್ರೆ ನೀವು ಅದಕ್ಕಿಂತಲೂ ಹತ್ತತ್ತಾಗಿ ಕಡೆಯಾಗಿ ಹೋಗ್ಬಿಟ್ಟಿದ್ದೀರಾ. ಅಲ್ಲ, BJP ಅವರು ಅಟ್ಲೀಸ್ಟ್ ಅರುಣ್ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ಬೇಕಾದ್ರೆ ಆ ಸುದ್ದಿನೇ ಇರಲಿಲ್ಲ. ಟಾಕ್ ಏಕಾಏಕಿ ಹೈಕಮಾಂಡ್ನಿಂದ ಸಂದೇಶ ಬರುತ್ತೆ, ಇವರು ಅನೌನ್ಸ್ ಮಾಡ್ತಾರೆ. ಅವತ್ತು ಆಯ್ತು ಅರವಿಂದ್, ಅವತ್ತು ಆಗಿದೆ. ಯಡಿಯೂರಪ್ಪನವ್ರ ವಿಚಾರದಲ್ಲಿ ಬಂದಾಗ ಯತ್ನಾಳ್ ಅವರು ಮಾತಾಡಿದ್ದಿದೆ, ಪ್ರಹಸನಗಳು ನಡೆದು ಹೋಯ್ತು, ಒಬ್ಬರಾದ ನಂತರ ಒಬ್ಬ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಹೋಯ್ತು. ಆ ಹೈಕಮಾಂಡು ಅದೇ ಹಣೆ ಬರ. ಈ ಸರ್ಕಾರ ಶುರುವಾದಾಗಿಂದನೇ ಅಧಿಕಾರ ಹಸ್ತಾಂತರದಿತ್ತಲ್ಲ, ಮಾತುಕತೆ ಆಗಿದೆ 2.5 ವರ್ಷ. ಆ ವಿಚಾರದಲ್ಲಿ ಆಗಬೇಕಾಗಿರುವಂಥದ್ದು ಈ ಹೈಕಮಾಂಡ್ ಅನ್ನುವಂಥದ್ದು ಏನಿದೆಯಲ್ಲ, ಕಮಾಂಡ್ ಕೊಡೋಕೆ ಯೋಗ್ಯತೆ ಇಲ್ಲ. ಮತ್ತೆ ಇವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿಮಗೊಂದು ರಾಜ್ಯದಲ್ಲಿರುವಂಥ ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗದೇ ಇರುವಂಥವ್ರು, ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಕೂತಿರುವಂಥವ್ರು, ನೀವು ಇದನ್ನೇ ಯೋಗ್ಯತೆಗೆ ಸರಿಪಡಿಸೋಕ್ಕಾಗ್ತಾ ಇಲ್ಲ. ಇಷ್ಟೊಂದು ಎಳ್ಕೊಂಡು, ಇಷ್ಟೊಂದು ಗೋಜಲು ಮಾಡಿಕೊಂಡು, ಕೆಸರು ರಂಪಾಟ ಮಾಡ್ಕೊಂಡಿರೋರು, ನೀವು ದೇಶವನ್ನು ಆಳಬೇಕು ಅಂತೇಳಿ ಪ್ರಧಾನಿ ಆಗಬೇಕು, ಪ್ರಧಾನಿ ಆಗುವಂಥ ಕನಸನ್ನು ಕಾಣ್ಕೊಂಡು ಓಡಾಡ್ತಾ ಇದ್ದೀರಾ. ಈ ರಾಜ್ಯವನ್ನು ತೋರಿಸಬೇಕಾಗಿತ್ತು ಏನು ಅಂತ ಹೇಳಿ. ಇಂತಹ ಸಮಸ್ಯೆ ಆದ ತಕ್ಷಣ ನಾನು ಕ್ವಿಕ್ ಆಗಿ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಬೇಕಾಗಿತ್ತು. ಅದೇನೇನೋ ಇಟ್ಕೊಂಡ್ಬಿಟ್ಟು ಮಾತಾಡ್ತಿರ್ತೀರಲ್ಲಪ್ಪ, ಹಿಂದ್ಗಡೆ ಎಲ್ಲ ಇಟ್ಕೊಂಡ್ಬಿಟ್ಟು ಹಿಂಗೆ ಇಟ್ಕೊಂಡು ಆ ಥರ ಮಾತಾಡ್ಕೊಂಡು ಎಲ್ಲ ಹೇಳ್ಕೊಂಡು ಓಡಾಡ್ತಾ ಇರ್ತಿಲ್ಲ ಕಾಂಗ್ರೆಸ್ನಲ್ಲಿರುವಂಥ ಹೈಕಮಾಂಡು. ಇದರಲ್ಲಿ ಏನಾಗಿದೆ ನಿಮಗೆ ಮಾತಾಡೋದು? ಈಗ ಅವರು ರಿವರ್ಸ್ ಹೇಳೋದು ಅರುಣ್, ಸರ್ಕಾರ ರಚನೆ ಆದಾಗಿಂದ ಇವತ್ತಿನ ತನಕ ನಾವೇನಾದರೂ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದೀವ? ಎಲ್ಲ ನೀವೇ ಕ್ರಿಯೇಟ್. ಯಾರು ಮಾತಾಡ್ತಿದ್ದಾರೆ? ಕಾಂಗ್ರೆಸ್ ಪಕ್ಷದ ಲೀಡರ್ಸ್. ಯಾರು ಮಾತಾಡ್ತಿದ್ದಾರೆ? ಮಾಧ್ಯಮದವರ ಇಲ್ಲ, ಸ್ಟೇಟ್ ಲೀಡರ್ಸ್. ಈಗ ಯತೀಂದ್ರ ಅವರು ಶುರು ಮಾಡಿದ್ಯಾರು? ಅಲ್ಲ, ಅವಾಗಿಂದನೂ ಅವರೇ ಮಾತಾಡ್ತಾ ಇದ್ದಾರೆ. ಶುರು ಮಾಡಿದ್ಯಾರು? MB ಪಾಟೀಲ್ ಅವರು 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಅಂತೇಳಿ. ಅದಾದ ನಂತರ ಮಹದೇವಪ್ಪರು ಬಂತು, ಪರಮೇಶ್ವರರು ಬಂತು, ಅದಾದ ನಂತರ ಯತೀಂದ್ರ ಅವ್ರದ್ದು ಬಂತು, ಪುಂಖಾನುಪುಂಖವಾಗಿ ಸತೀಶ್ ಜಾರಕಿಹೊಳಿ ಅವ್ರದ್ದು ಬಂತು, ಆ ಕಡೆಗೆ DK ಶಿವಕುಮಾರ್ ಬಣದಲ್ಲಿರುವಂಥವ್ರು ಮಾಗಡಿ ಬಾಲಕೃಷ್ಣ ಅವ್ರು ಬಂದರು, ಆ ಕಡೆಗೆ ದಾವಣಗೆರೆಯಿಂದ ಬಂದರು. ಒಬ್ಬರಾದ ನಂತರ ಒಬ್ರು ಪುಂಗಿಯನ್ನ ಉಟ್ಕೊಂಡು ಬಂದ್ರಿ. ಅದಕ್ಕೆ ಅವಾಗಿಂದಾನೇ ಇವರು ಬ್ರೇಕ್ ಹಾಕೋ ಕೆಲಸನ ಮಾಡಲಿಲ್ಲ. ಆ ತಾಕತ್ತಿದ್ರೆ ತಾನೇ ಮಾಡಲಿಲ್ಲ. ಆ ತಾಕತ್ ಇಲ್ಲದೆ ಇರುವಂಥವ್ರು ದೇಶವನ್ನು ಆಳಕ್ಕೆ ಹೋಗ್ತಾರಂತೆ. ಫಸ್ಟ್ ರಾಜ್ಯದಲ್ಲಿರುವಂಥದ್ದು ನಿಮ್ಮ ಪವರನ್ನು ತೋರಿಸ್ರಿ. ಹೈಕಮಾಂಡ್ನಲ್ಲಿ ಕೂತಿರುವಂಥವ್ರು ರಾಜ್ಯದ ಮೇಲೆ ನಿಮ್ಮ ಪವರನ್ನು ತೋರಿಸಿ, ನನ್ನ ಪವರ್ ಇದು ಅಂತ ಹೇಳಿ. ಇಲ್ಲೇ ಸರಿಯಾಗಿ ಕೂಡ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ನಿಮಗೆ.
ದೇಶವನ್ನ ನಿಂತ್ಕೊಂಡ್ಬಿಟ್ಟು ಅಳ್ಳಾಡಿಸ್ತಾರಂತೆ ಅವರು. ಹೇ, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರೈಟ್. ಇನ್ನು ರಾಜ್ಯದಲ್ಲಿ ನಡೀತಾ ಇರುವಂತಹ ಸಿಂಹಾಸನ ಸಮರವು ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಪಡಿತಾ ರೋಚಕ ಮತ್ತು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಮೇಲ್ನೋಟಕ್ಕೆ ಸಹೋದರ ಸಂಬಂಧದ ರೀತಿ ವರ್ತಿಸ್ತಾ ಇದ್ದಾರಂತೆ. ದಾಯಾದಿ ಕಲಹದ ಘಾಟ್ ಮಿತಿ ಮೀರೋದು ಸುಳ್ಳೇನಲ್ಲ ಅಂತಿದ್ದಾರೆ. ರಾಜನೀತಿಯಲ್ಲಿ ಇಬ್ಬರು ಕೂಡ ನಿಪುಣ ತಂತ್ರಗಾರರೇ, ಪ್ರಚಂಡರೇ. ವಾಸ್ತವದಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ನಿಗಿ ಕೆಂಡದಂತಿದ್ರೂ ಕೂಡ ನಯವಾದ ಮಾತುಗಳಿಂದ ಪರಿಸ್ಥಿತಿಯನ್ನ ಕೈಮೀರದಂತೆ ತಡಿತಾ ಇದ್ದಾರಂತೆ. ಅದನ್ನ ಮಾಡೋದ್ರಲ್ಲಿ ನಿಸ್ಸೀಮರು ಬಿಡಿ. ನೀವು ಅವಾಗಿಂದಲೂ ಕೂಡ ಜೋಡೆತ್ತು ಅನ್ಕೊಂಡು ಬಂದ್ರಿ, ಆಮೇಲೆ ಯಾರ್ಯಾರು ಏನೇನಾದ್ರಿ ಅಂತ ನೋಡುದು ಆ ಸಂದರ್ಭಕ್ಕೆ ಅನುಸಾರವಾಗಿ. ಆದರೆ ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲಿ ನಡೆಯಲಿದೆ ಅನ್ನೋ ಮಾತುಗಳು ಈಗ ದೆಹಲಿಯ ಜನಪತ್ ಅಂಗಳದಿಂದ ಕೇಳಿ ಬರ್ತಾ ಇದೆ ಅಂತ. ಬರುತ್ತೆ ಎಲ್ಲ ಕಡೆಯಿಂದನು. ಅದು ಯಾವುದು ಅಧಿಕೃತ ಅಲ್ಲ, ಸುಮ್ಮನೆ ಹಾಗಂತೆ ಹೀಗಂತೆ ಹೀಗಂತೆ ಹಾಗಂತೆ. ಈಗ ಲೋಕಸಭಾ ಅಧಿವೇಶನ ನಡೀತಾ ಇದೆ. ಈಗ ನಾಳೆ ಏನೋ ಇವರು ವೋಟ್ ಚೋರಿ ಇದು ಮಾಡ್ತಾ ಇದ್ದಾರೆ, ಮುಗಿಸ್ಕೊಂಡು ಸಾಯಂಕಾಲಕ್ಕೆ ಫ್ಲೈಟ್ ಹತ್ತಾರಂತೆ, ವಿದೇಶಕ್ಕೆ ಹೋಗ್ತಾರಂತೆ ರಾಹುಲ್ ಗಾಂಧಿ ಅವರು. ಅಷ್ಟೇ, ಇನ್ನೇನಿತ್ತು. ಇವರು ದೆಹಲಿಯಲ್ಲಿ ಕುತ್ಕೊಂಡ್ಬಿಟ್ಟು ದೇಶವನ್ನ ಆಳ್ಬೇಕು, ನಾನು ಪ್ರಧಾನಿ ಆಗ್ಬೇಕು ಅಂತ ಓಡಾಡ್ತಾರೆ. ಅಯ್ಯ, ಏನ್ ಕರಿಬೇಕಪ್ಪ ನಿಮ್ಮನ್ನ. ನೀವು ಬ್ರದರ್ಸ್ ಅಲ್ಲ. ನನ್ನ ಪ್ರಕಾರ ಇವ್ರು ಹೇಳ್ತಾ ಇರೋದು ನಾವು ಸಹೋದರರ ಬ್ರದರ್ಸ್ ಅಂತ ಹೇಳಿ ಆ ಬ್ರೇಕ್ಫಾಸ್ಟ್ ಆದ್ಮೇಲೆ ಹೇಳಿದ್ರಲ್ಲ. ಉಸಿರುವಳ್ಳಿಗಳಂದ್ರೆ ತಪ್ಪಿಲ್ಲ ಅನ್ಸುತ್ತಪ್ಪ ನನಗೆ. ಉಸಿರುವಳ್ಳಿಗಳು ಅಂತಂದ್ರೆ ಗೋಸುಂಬಿಯ ರೀತಿಯಲ್ಲಿ ಅವಾಗ ಬಣ್ಣವನ್ನ ಮಾಡಿದವರು ಬೆಳಗಾವಿಗೆ ಹೋದ ತಕ್ಷಣ ಬದಲಾಗ್ಬಿಟ್ರು ಎಲ್ಲರೂ ಅಷ್ಟೇ. ಈಗ ಮತ್ತೆ ಈ ಕಡೆ ಶುರು ಇನ್ನು ಈ 22ಕ್ಕೆ ಗ್ರ್ಯಾಂಡ್ ಫಿನಾಲೆ ಅಂತೆ. ಏನಂತ ನೋಡ್ಬಿಡೋಣ. ಡಿಸೆಂಬರ್ 21 ಅಥವಾ 22ಕ್ಕೆ ದೆಹಲಿಗೆ ಸಿಎಂ ಡಿಸಿಎಂ ಭೇಟಿ ಅಂತೆ. 21ರ ರಾತ್ರಿ ವಿದೇಶದಿಂದ ರಾಹುಲ್ ಗಾಂಧಿ ವಾಪಸ್ ಅಂತೆ. ಬಳಿಕ ಅಧಿಕಾರ ಹಂಚಿಕೆ ಸೂತ್ರದ ಸಭೆ ಅಂತೆ. ಓಹೋ, ಸರಿಯಾಯ್ತು. ಡಿಸೆಂಬರ್ 22ರಂದೇ ನಿರ್ಣಾಯಕ ಮಾತುಕತೆ. ಅದು ಆಗತ್ತಾ? ಅಧಿಕಾರ ಹಂಚಿಕೆ ಸೂತ್ರವಾಗಿ ನಡೆಯುತ್ತಾ ಅಥವಾ ಸಂಗ್ರಾಮವಾಗುತ್ತಾ ಏನೋ ಗೊತ್ತಿಲ್ಲ. ಯತೀಂದ್ರ ಪದೇ ಪದೇ ಕೆಣಕ್ತಾ ಇದ್ರು ಕೂಡ ಡಿಕೆ ಶಿವಕುಮಾರ್ ಅವರು ತಾಳ್ಮೆಯಿಂದ ಇದ್ದಾರೆ. ಜನವರಿ 7ಕ್ಕೆ ಸಿದ್ದರಾಮಯ್ಯ ಅತಿ ಹೆಚ್ಚು ಅವಧಿಗೆ ಸಿಎಂ ಪಟ್ಟ ಅಲಂಕರಿಸ್ತಾರೆ. ಅಂದರೆ ಅರಸು ಅವರ ದಾಖಲೆಯನ್ನ ಮೀರ್ತಾರೆ ಅವರು. 6ನೇ ತಾರೀಕಿಗೆ ಮುಗಿಯುತ್ತೆ, 7ನೇ ತಾರೀಕಿಗೆ ಇವ್ರ ದಾಖಲೆ ಸೇರ್ಕೊಳ್ಳುತ್ತೆ. ಅನಂತರ ಮಾರ್ಚ್ನಲ್ಲಿ ಬಜೆಟ್ ಅನ್ನು ಮಂಡಿಸಿ ಅಧಿಕಾರ ಹಸ್ತಾಂತರ ದಾಳವನ್ನು ಉಳಿಸ್ತಾರಾ ಅಂತಂದ್ರೆ ಬಹುತೇಕವಾಗಿ ಸಿಎಂ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತುಗಳು ಇದೆ. ಡಿಕೆಶಿ ಒಪ್ಪಲೂಬಹುದು ಅಥವಾ ಒಪ್ಪದೇನೂ ಇರಬಹುದು. ಬೇರೆ ದಾರಿ ಇಲ್ಲ, ಆಪ್ಷನ್ ಇಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಒಂದು ವೇಳೆ ಪೂರ್ಣಾವಧಿ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದ್ರೆ ಮಾತ್ರ ಅಲ್ಲೋಲ ಕಲ್ಲೋಲ ಅಂತಿದ್ದಾರೆ. ಅದು ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ಮುಳುವಾಗುತ್ತೋ ಗೊತ್ತಿಲ್ಲ. ಬಟ್ ಈ ವಿಚಾರದಲ್ಲಿ ಅಧಿಕಾರ ಹಂಚಿಕೆ ಆಗಲೇಬೇಕು ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಏನಾದ್ರು ಬಂತು ಅಂದ್ರೆ ಅವ್ರಿಗಿರೋ ಸವಾಲೇನು ಅಂತ. ಈಗ ಸಿದ್ದರಾಮಯ್ಯನವ್ರು ಸುಮ್ಮನಿದ್ರು ಕೂಡ ಸಿದ್ದರಾಮಯ್ಯನವ್ರದ್ದೇ ಒಂದು ಸಿಂಡಿಕೇಟ್ ಇದೆಯಲ್ಲ, ಅವ್ರು ಪ್ರೆಷರ್ ತರಬಹುದು. ಸಿದ್ದರಾಮಯ್ಯನವರು ಹೇಳ್ದಂಗೆ ಆಯ್ತಪ್ಪ ನೀವು ಹೆಂಗೆ ಹೇಳ್ತೀರಾ ನಾನು ರಾಜೀನಾಮೆ ಕೊಡ್ತೀನಿ ಅಂದರೂ ಕೂಡ ಬೇರೆ ಬೇರೆ ದಾಳಗಳನ್ನ ಉರುಳಿಸ್ಬೋದು. ಉದಾಹರಣೆಗೆ ಅಹಿಂದ ವೋಟರ್ಸು ಹೊಟ್ಟೋಗ್ಬೋದು ಕಾಂಗ್ರೆಸ್ನಿಂದ ಅಂತನೋ, ಅಥವಾ ಕಾಂಗ್ರೆಸ್ ಲೀಡರ್ಸ್ ಬೇರೆ ಬೇರೆಯವರೆಲ್ಲ ನಾವು ರಿವರ್ಸ್ ಆಗ್ತೀವಿ ಅಂತನೋ, ಏನೋ ಒಂದು. ಬಟ್ ಅವ್ರಿಗಿರೋ ಸವಾಲೇನು ಅಂತ. ಆಯ್ತು, ರಿವರ್ಸ್ ಆದ್ರೆ ಏನ್ ಮಾಡ್ತಾರಂತೆ ಅರವಿಂದ್? ಅಲ್ಲ, ಈ ಪರಮೇಶ್ವರ್ ಅವರು ಕಾಂಗ್ರೆಸ್ ಬಿಟ್ಬಿಟ್ಟು ಬಿಜೆಪಿ ಹೋಗ್ತಾರ? ಹಂಗಲ್ಲ. ಈಗ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಟ್ರು ಅಂತಾನೆ ಅನ್ಕೊಳ್ಳೋಣ, ಸಹಕಾರ ಕೊಡಲ್ಲ ನಾವು. ಒಳಗಡೆ ಇದ್ಕೊಂಡೇ ಸಹಕಾರ ಕೊಡಲ್ಲ. ಒಳಗಡೆ ಇದ್ದುಕೊಂಡು ಸಹಕಾರವನ್ನ ಕೊಡದೇ ಇರುವ ಮುಂದಿನ 2.5 ವರ್ಷ ಸುಸೂತ್ರವಾಗಿ ಅಧಿಕಾರ ಮಾಡಕ್ ಬಿಡಲ್ಲ. ಅವ್ರನ್ನ ಕ್ಯಾಬಿನೆಟ್ ನಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಅಲ್ಲ, ಸೇರಿಸ್ಕೊಂಡ್ಮೇಲೆ ಏನ್ ಮಾಡ್ತಾರೆ? ಅಸಹಕಾರ. ಅಸಹಕಾರ ಅಂದ್ರೆ ಯಾವ ರೀತಿಯಾಗಿ? ಈಗ ಡ್ಯಾಮೇಜ್ ಏನೇ ಮಾಡಿದ್ರು ಕೂಡ ಅದು ಡಿ ಕೆ ಶಿವಕುಮಾರ್ಗೆ ಅಲ್ವಲ್ಲ, ಪಕ್ಷಕ್ಕಾಗತ್ತೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಆಗ ಕೆಟ್ಟ ಹೆಸರು ಬರೋದು ಯಾರಿಗೆ? ನೀವು ಸಿಎಂ ಆಗಿದ್ಕೊಂಡು ನೀವು ಯಾರನ್ನೂ ಮೇಂಟೈನ್ ಮಾಡಲಿಲ್ಲ ಅಂತ. ಬಟ್ ಈ ವಿಚಾರದಲ್ಲಿ ನೀವು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಎರಡೂ ಕಡೆ ಇಟ್ಟರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎರಡೂ ರೀತಿಯಲ್ಲಂತಹ ಸಮಸ್ಯೆನೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ನೀವು ಕೆಣಕಕ್ಕೆ ಹೋದ್ರೆ ಅಹಿಂದ ವಿಚಾರದಲ್ಲಿ ಓಟ್ಗಳು ಹೊಡ್ತಾ ಬೀಳುತ್ತೆ ಅನ್ನುವಂಥದ್ದಿದೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಣಕಕ್ಕೆ ಹೋದ್ರೆ ಈಗಾಗಲೇ ಒಕ್ಕಲಿಗರು ಒಂದು ರೀತಿಯಾಗಿ ದೇವೇಗೌಡರ ಜೊತೆಗಿದ್ದಂಥವ್ರು ಕುಮಾರಸ್ವಾಮಿ ಜೊತೆಗಾಯ್ತು. ಈ ಬಾರಿ ಒಂದ್ಸಲ ಅವಕಾಶ ಕೊಡೋಣ ಬಿಡು ಡಿ ಕೆ ಶಿವಕುಮಾರ್ ಅಂತ ಹೇಳಿ ಈ ಕಡೆಗೆ ಬಂದಿದ್ದು ಇದೆ. ಹಿಂದೆ ಇದೇ ರೀತಿಯಾಗಿ ಕಾಂಗ್ರೆಸ್ ಲಿಂಗಾಯತ ಓಟ್ಗಳನ್ನು ಸರಿಯಾಗಿ ಏಟ್ ತಿಂದಿದ್ದು ಇದೆ. ಏಕಾಏಕಿಯಾಗಿ ವಿಮಾನ ನಿಲ್ದಾಣದಿಂದ ಅವ್ರನ್ನ ಕಳಿಸಿದಾಗ ಏನೆಲ್ಲ ತಿನ್ಬೇಕಾಯ್ದಂತ ಏಟ್ ಅನ್ನೋದನ್ನ ಇಳಿಸಿದಾಗ ಗೊತ್ತಾಗಿದೆ. ಆಮೇಲೆ ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಕ್ ಹೊರಟ್ರಲ್ಲ ಫಸ್ಟ್ ಟೈಮ್ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯ, ಅದು ಅದೇ ದೊಡ್ಡ ಹೊಡೆತ ಬಿದ್ದಿದೆ. ಬಟ್ ಈಗ ಅಸಹಕಾರವನ್ನ ತೋರಿಸ್ಬಿಡ್ತೀನಿ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದಾಗ ಅಂತ ಹೇಳುವಂತ ಮಟ್ಟಕ್ಕೆ ಹೋಗ್ಲಿಕ್ಕಿಲ್ಲ. ಮೂಲೆ ಗುಂಪು ಆಗಬಹುದೇನೋ. ಆಮೇಲೆ ಎಲ್ಲರೂ ಕೂಡ ಈಗ ಯಾವ ಮಟ್ಟಕ್ಕಿದ್ದಾರೆ? ಪರಮೇಶ್ವರ್ ಅವರು ವಾಟ್ ನೆಕ್ಸ್ಟ್? ಕೊರಟಗೆರೆಯಲ್ಲಿ ಏನಾಗುತ್ತೆ ಪರಿಸ್ಥಿತಿ? ಮಹದೇವಪ್ಪ ಏನಾಗುತ್ತೆ ಅವರ ಪರಿಸ್ಥಿತಿ? ಅವರೆಲ್ಲ ಅವರ ರಾಜಕೀಯಕ್ಕಿಂತಲೂ ಅವರ ಮಕ್ಕಳ ರಾಜಕೀಯದ ವಿಚಾರದಲ್ಲಿ ಬಹಳ ಆಸಕ್ತಿ ಇದೆ. ಹಾಗಾಗಿ ಅವರು ತಲೆಬಾಗಿ
ನಡು ಬಗ್ಗಿಸ್ತಾರೆಲ್ಲ ಗೊತ್ತಿಲ್ಲ, ತಲೆಬಾಗಿ ಜಿ ಹುಜೂರ್ ಅನ್ಕೊಂಡೇ ಓಡಾಡಬೇಕಾಗತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೋದ್ರಿಂದ ಅವ್ರು ಜಿ ಹುಜೂರ್ ಅಂತ ಇರಬೇಕು. ತದನಂತರ ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಡಿ ಕೆ ಶಿವಕುಮಾರ್ ಅವ್ರ ಪವರ್ಗೆ ಬಂದಾಗ ಬೇಕಿದ್ರೆ ನೋಡ್ತಾ ಇರಿ, ಅವರೇ ಜಿ ಹುಜೂರ್ ಅನ್ಕೊಂಡು ಹೋಗ್ತಾರೆ, ನಾವೇ ಅವ್ರ ಜೊತೆಗಿದ್ದೀವಿ. ಒಂದು ವೇಳೆ ಈಗ ಸಿದ್ದರಾಮಯ್ಯನವರೇ ಮುಂದುವರೆದ್ರು ಅಂತ ಅನ್ಕೊಳ್ಳೋಣ, ಇನ್ನೊಂದು ಆಂಗಲ್ ನಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಆಗ ನನಗೆ ಯೋಚನೆ ಮಾಡೋದು ಈ ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನು ಇವರೆಲ್ಲ ಇಷ್ಟು ಮಾತಾಡಿದಾರಲ್ಲ, ಅವ್ರಗಳ ಕತೆ ಏನು ಅಂತ ಅಂದ್ಬಿಟ್ಟು ಏನಾಗುತ್ತೆ, ಸಿದ್ದರಾಮಯ್ಯ ಅವರು ಸುಮ್ಮನಿದ್ರು ಅವರ ಬೆಂಬಲಿಗರು, ಸಿದ್ದರಾಮಯ್ಯನವರ ಬೆಂಬಲಿಗರು ಬಿಡ್ತಾರ? ಏನಾದ್ರೂ ಒಳಗಿಂದೊಳಗಡೆನೆ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಕೊಡೋದು, ಅನುದಾನ ಕೊಡದೇ ಇರೋದು ಏನೂ ಆಗಲ್ಲ. ಒಂದು ನೀವು ಹೇಳೋದ್ರಲ್ಲಿ ಅದರಲ್ಲಿ ಒಂದು ಪಾಯಿಂಟ್ ಅನ್ನು ಒಪ್ಕೊಳ್ಬಹುದು. ಯತೀಂದ್ರ ಅವ್ರು ಮಾತನಾಡ್ತಾರೋ ವಿಚಾರ ಇದೆಯಲ್ಲ, ಅಹಿಂದಾಗೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ಅಲ್ಪಸಂಖ್ಯಾತ ಹಿಂದುಳಿದವರೆಗೂ ಮತ್ತೆ ದಲಿತರಿಗೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ, ಹಿಂಗ್ ಇಳಿಸ್ತಾ ಇದ್ದಾರೆ, ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ನೀನು ಹೇಳ್ತಾ ಇದೆ ವಿಚಾರದಲ್ಲಿ. ಆ ಮೆಸೇಜ್ ಹೋಗೋ ಮೂಲಕವಾಗಿ ನಾಳೆ ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಿಂತಿದ್ದಾರೆ ಅವರ ಕ್ಷೇತ್ರಗಳಲ್ಲಿ ಆ ವೋಟರ್ಸ್ಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಈಗ ಯತೀಂದ್ರ ಅವ್ರು ಹೇಳಿದ ಮಾತ್ರಕ್ಕೆ, ಸಿದ್ದರಾಮಯ್ಯ ಅವ್ರು ಹೇಳಿದ ಮಾತ್ರಕ್ಕೆ ಅಲ್ಲಿರುವಂಥವ್ರೆಲ್ಲ ರಿವರ್ಸ್ ಆಗ್ಬಿಟ್ಟು ಸೋಲಿಸ್ಬಿಡೋಣ ಬಾ ಸಿದ್ದರಾಮಯ್ಯಗೆ ಹಿಂಗೆ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ. ಕಾರಣ ಅವ್ರವ್ರ ಕ್ಷೇತ್ರದಲ್ಲಿ ಆಯಾ ನಾಯಕರುಗಳು ಹೇಗೆ ಇಟ್ಕೊಳ್ಬೇಕು ಆ ಹಿಡಿತವನ್ನು ಅವ್ರು ಇಟ್ಕೊಂಡಿರ್ತಾರೆ. ಇಲ್ಲದೆ ಇದ್ದಿದ್ರೆ ಯಾರ್ಯಾರೋ ಎಲ್ಲೆಲ್ಲೇನಂತ ಯಾರ್ಯಾರನ್ನೋ ಸೋಲಿಸ್ಬೇಕಾಗಿತ್ತು ಅಲ್ವಾ? ಖಂಡಿತ. ಇವಾಗ ಅದಕ್ಕೆ ಇಷ್ಟು ಧೈರ್ಯವಾಗಿ ಮಾತನಾಡ್ತಾರಲ್ಲ, ಮುಂದೇನು ನಾಳೆ ವಾಪಸ್ ಬರ್ಬೋದಾಗಿದ್ದಾಗ ಸಿದ್ದರಾಮಯ್ಯನವ್ರು ಬುಡಕ್ ಬರೋದಿಲ್ವಾ? ಒಕ್ಕಲಿಗರ ಓಟ್ಗಳ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟರೆ ಅರುಣ್, ಈಗ ಅವ್ರು ಹೆಚ್ಚು ಕಡಿಮೆ ಅವರು ರಾಜಕೀಯ ಜೀವನದ ಕೊನೆ ಹಂತದಲ್ಲಿ. ಅದನ್ನ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನೀವು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಂತಿರುವಂತ ಶಾಸಕರ ವಿಚಾರದಲ್ಲಿ ಹಂಗ ಆಗತ್ತೆ ಅನ್ನೋದೇ ಆದ್ರೆ, ಸಿದ್ದರಾಮಯ್ಯನವರ ಜೊತೆಗೆ ನಿಂತಿರುವಂತವ್ರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿದ್ದಾರಲ್ಲ, ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರ ಮೆಸೇಜ್ ಕೊಡೋದಿಲ್ವಾ? ಒಕ್ಕಲಿಗರಲ್ಲಿ ಅದು ಡ್ಯಾಮೇಜ್ ಆಗಲ್ವಾ? ಎರಡೂ ಸಾಧ್ಯತೆ ಕಡೆನೂ ಇರುತ್ತೆ, ಒಂದೇ ಕಡೆಗೆ ಆಟ ಇರೋದಿಲ್ಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಮೌನ ಇದೆಯಲ್ಲ, ನನ್ನ ಕೈಗೆ ಅಧಿಕಾರ ಅನ್ನೋದು ಒಂದ್ ಸರ್ತಿ ಸಿಕ್ಕಿಬಿಡ್ಲಿ, ಆಮೇಲೆ ನೋಡ್ಕೋತೀನಿ ನಾನು. ಬಟ್ ಒಂದು ಇವತ್ತು ಅವ್ರ ಮುಂದಿನ ಒಂದು ಸುದ್ದಿ ಬರುತ್ತೆ, ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರೇ, ಅದೊಂದು ಸುದ್ದಿ ಬರುತ್ತೆ, ಪರ್ಸನಲ್ ಆಗಿ ತಗೋತಾರೆ, ತುಂಬಾ ಪರ್ಸನಲ್ ಆಗಿ ತಗೊಂಡು ಅರೋಗೆಂಟ್ ಆಗಿ ಮಾತನಾಡಕ್ ಶುರು ಮಾಡ್ಬಿಟ್ರೆ ನಿಮ್ಮನ್ನ ಸ್ವೀಕಾರ ಮಾಡುವಂತ ರೀತಿಗಳು ಬಹಳ ಕಷ್ಟ ಆಗುತ್ತೆ. ಜನ ಅದನ್ನೊಂದು ಸ್ವಲ್ಪ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೀವು ಸದನದೊಳಗಡೆಗೆ ಮಾತನಾಡ್ತಿದ್ರಲ್ಲ, ಹಿಂಗೆ ವಿನಯ ಇವೆಲ್ಲ ಕೆಲವು ಕಡೆಗಳಿರಬೇಕು, ಕೆಲವು ಕಡೆಗಳು ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋದ್ರಿಂದ ಆ ರೀತಿಯಾದಂಥ ವರ್ತನೆಗಳು ಸರಿ ಅನಿಸಲ್ಲ ಅಂತ ಕಾಣಿಸುತ್ತೆ ಸಾರ್ವಜನಿಕ ಜೀವನದಲ್ಲಿ. ಒಳಗಡೆಗೆ 4 ಗೋಡೆ ಮಧ್ಯೆ ನಮಗೆ ಗೊತ್ತಿಲ್ಲ, ಸಾರ್ವಜನಿಕ ಜೀವನದಲ್ಲಿ ಆ ಥರ ಸರಿ ಆಗೋದಿಲ್ಲ ಒಬ್ಬ ಮುಖ್ಯಮಂತ್ರಿಗಳು ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು. ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ವ್ಯಾಪಕ ವೋಟ್ ಚೋರಿ ನಡೀತಾ ಇದೆ ಅಂತ ಆರೋಪಿಸಿರುವ ಕಾಂಗ್ರೆಸ್ ನಾಳೆ ದೆಹಲಿಯ ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ವೋಟ್ ಚೋರ್ ಗಡ್ಡಿ ಚೋರ್ ಅಂದರೆ ಅಧಿಕಾರ ಬಿಡಿ ಮಹಾ ರ್ಯಾಲಿಯನ್ನು ಆಯೋಜಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 1:30ರಿಂದ ರ್ಯಾಲಿ ಆರಂಭವಾಗಿ ಸಂಜೆಯವರೆಗೆ ನಡೆಯುತ್ತೆ. ದೇಶದಾದ್ಯಂತ ಕಾರ್ಯಕರ್ತರು ರಾಮಲೀಲಾ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆಸಲಾಗಿದೆ, ನಕಲಿ ಮತದಾರರನ್ನ ಸೇರ್ಪಡೆ ಮಾಡಿದೆ, ವಿರೋಧ ಪಕ್ಷಗಳ ಪರ ಒಲವು ಹೊಂದಿರುವ ಮತದಾರರ ಹೆಸರುಗಳು ಅಳಿಸೋದು, ಆ ಮೂಲಕ ಕಳ್ಳತನ ನಡೆದಿದೆ. ಚುನಾವಣಾ ಆಯೋಗ ಸ್ಪಷ್ಟವಾಗಿ ಪಕ್ಷಪಾತ ಮಾಡುವ ಮೂಲಕ ಕಾರ್ಯನಿರ್ವಹಿಸ್ತಾ ಇದ್ದು ನಿಯಮಗಳನ್ನು ಬಿಜೆಪಿಗೆ ಸಹಾಯಕವಾಗಿ ಬದಲಾಯಿಸ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಆದರೆ ಇದನ್ನು ಬಿಜೆಪಿ ವ್ಯರ್ಥ ಪ್ರಯತ್ನ ಅಂತ ಖಂಡಿಸಿದೆ. ನಾಳಿನ ರ್ಯಾಲಿ ನೆಪದಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೊಂದು ಹಂತದ ದೆಹಲಿ ಪರೇಡ್ಗೆ ಸಜ್ಜಾಗಿದ್ದಾರೆ. 20ಕ್ಕೂ ಅಧಿಕ ಸಚಿವರು, 100ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ. ಸಮಾವೇಶ ನೆಪದಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಕ್ಲೈಮ್ ಮಾಡುವ ಸಾಧ್ಯತೆ ಇದೆ. ಆದರೆ ದೆಹಲಿ ಪರೇಡ್ ನಡೆಸಿರುವ ನಾಯಕರಿಗೆ ಖರ್ಗೆ ಭೇಟಿಗೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವರು ಟ್ರೈನ್ ಹೋಗಿದ್ದಾರೆ, ಕೆಲವರು ಫ್ಲೈಟ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ದಾರೆ, ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದ್ವಿ, ನಾವೆಲ್ಲ ಭಾಗವಹಿಸ್ತೀವಿ. ಅವ್ರಿಗೆ ವೋಟ್ ಚೋರಿ ಪ್ರೋಗ್ರಾಮ್ ಇದೆ. ನಾಯಕರಾದ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಜನ ಮುಖಂಡರುಗಳೆಲ್ಲ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಬೆಂಬಲವನ್ನು ಸೂಚನೆ ಮಾಡಬೇಕು. ನಾವ್ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ.
ಬಿಹಾರದ ಚುನಾವಣೆ ಸಂದರ್ಭದಲ್ಲೇ ವ್ಯಾಪಕವಾಗಿ ಬಿಹಾರದಲ್ಲಿ ವೋಟ್ ಚೋರಿ ಪ್ರಚಾರ ನಡೀತು. ಆಯಿತಾ, ಬಿಹಾರದಲ್ಲೇ ಜನ ಅದನ್ನು ಒಪ್ಪಿಲ್ಲ. ಬಟ್ ಈಗ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಕಾದು ನೋಡ್ಬೇಕಷ್ಟೇ.